ವಂದನೆಗಳು. ನನ್ನ ಹೆಸರು ವಿಜಯಲಕ್ಷ್ಮಿ, ರಾಜರಾಜೇಶ್ವರಿ ನಗರದಿಂದ ಬೆಂಗಳೂರು. ಅರ್ಜುನನನ್ನು ಗೆದ್ದ ಮಯೂರಧ್ವಜ. ಮಣಿಪುರದ ಅರಸನಾದ ಮಯೂರಧ್ವಜ ಮಹಾಪರಾಕ್ರಮಿ, ಪ್ರಜೆಗಳನ್ನು ಪ್ರೀತಿಯಿಂದ ಸಲಹುತ್ತಿದ್ದ ದಯಾಮಯಿ. ರಾಜ್ಯಾಡಳಿತ ಸುಸೂತ್ರವಾಗಿ ಮುಂದುವರೆದಿತ್ತು. ಮತ್ತೊಂದು ಕಡೆ ಪಾಂಡವರು ಅಶ್ವಮೇಧ ಯಾಗವನ್ನು ಆರಂಭಿಸಿದ್ದರು. ಯುಧಿಷ್ಠಿರನ ಅಶ್ವಮೇಧದ ಕುದುರೆ ಅನೇಕ ರಾಜ್ಯಗಳನ್ನು ದಾಟಿ ಮಣಿಪುರಕ್ಕೆ ಬಂದು ನಿಂತಿತು. ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದು, ಯಾಗದ ಕುದುರೆಯನ್ನು ಯಾರೂ ತಡೆಯುವ ಪ್ರಯತ್ನವನ್ನು ಮಾಡಬಾರದು. ಯಾಗದ ಕುದುರೆ ಸಾಗಿದ ಮಾರ್ಗದಲ್ಲಿ ಆ ಭಾಗದ ಜನರು ಪಾಂಡವರ ಸಾಮ್ರಾಜ್ಯಕ್ಕೆ ಶರಣೆಂದು ಗೌರವ ಕಾಣಿಕೆಗಳನ್ನು ಅರ್ಪಿಸಬೇಕು. ಯಾಗದ ಕುದುರೆಯನ್ನು ತಡೆಯುವ ಪ್ರಯತ್ನ ಮಾಡಿದರೆ ಸಮರ ನಿಶ್ಚಿತ. ಕುದುರೆ ತಡೆದವರು ಜೀವವನ್ನೇ ದಂಡವಾಗಿ ತೆರಬೇಕಾದೀತು ಎಂಬುದಾಗಿ ಕುದುರೆಗೆ ನೇತು ಹಾಕಿದ್ದ ತಾಮ್ರ ಫಲಕದಲ್ಲಿ ಹೇಳಲಾಗಿತ್ತು. ಈ ಸಂದೇಶವು ಮಹಾಪರಾಕ್ರಮಿಯಾದ ಮಯೂರಧ್ವಜನಿಗೆ ಅವಮಾನದ ಸಂಗತಿ ಎಂದು ಅನ್ನಿಸಿತು. ಪಾಂಡವರಿಗೆ ತಕ್ಕ ಪಾಠ ಕಲಿಸಲು ಕುದುರೆಯನ್ನು ಕಟ್ಟಿದ. ಕುದುರೆಯ ರಕ್ಷಣೆಗಾಗಿ ಬಂದಿದ್ದ ಅರ್ಜುನನನ್ನು ಯುದ್ಧದಲ್ಲಿ ಮಯೂರಧ್ವಜ ಸೋಲಿಸಿದ. ಯಾಗದ ಕುದುರೆಯ ಬಿಡುಗಡೆಗೆ ಮಾರ್ಗ ತೋರುವಂತೆ ಪಾಂಡವರು ಶ್ರೀಕೃಷ್ಣನಿಗೆ ಮೊರೆ ಹೋದರು. ಬಳಿಕ ಕೃಷ್ಣಾರ್ಜುನರು ಬ್ರಾಹ್ಮಣ ವೇಷದಿಂದ ಮಯೂರಧ್ವಜನಲ್ಲಿಗೆ ತೆರಳಿದರು. ಅವರನ್ನು ಭಕ್ತಿ ಶ್ರದ್ಧೆಯಿಂದ ಸ್ವಾಗತಿಸಿದ ಮಯೂರಧ್ವಜ, ನಿಮ್ಮ ಆಗಮನದಿಂದ ನಮ್ಮ ಅರಮನೆ ಪಾವನವಾಯಿತು. ನಿಮ್ಮ ಸೇವೆಯೇ ನನ್ನ ಪರಮ ಭಾಗ್ಯ ಎಂದು ನುಡಿದ. ರಾಜ ಮಯೂರಧ್ವಜ, ಧರ್ಮ ಮತ್ತು ನ್ಯಾಯನಿಷ್ಠೆಯಲ್ಲಿ ನಿನಗೆ ಸಾಟಿ ಇಲ್ಲ. ನಿನ್ನಿಂದ ನಾವು ಏನನ್ನೋ ಯಾಚಿಸಲು ಬಂದಿದ್ದೇವೆ ಎಂದು ಮಾರುವೇಷದಲ್ಲಿದ್ದ ಶ್ರೀಕೃಷ್ಣಾರ್ಜುನರು ಹೇಳಿದರು. ಕೂಡಲೇ ನೀವು ಏನನ್ನು ಬೇಕಾದರೂ ಕೇಳಿ, ಸಂತೋಷದಿಂದಲೇ ನೀಡುವೆ. ಗಳಿಸುವುದಕ್ಕಿಂತಲೂ ಕೊಡುವುದರಲ್ಲಿಯೇ ಸಾರ್ಥಕತೆ ಮತ್ತು ಸಂತೋಷವಿದೆ. ಕೊಡುವುದಕ್ಕಿಂತಲೂ ಹೊರತಾದ ಪುಣ್ಯದ ಕಾರ್ಯ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಎಂದನು. ನಾವು ನಿನ್ನ ಶರೀರವನ್ನು ಬಯಸುತ್ತೇವೆ. ನಮ್ಮಿಬ್ಬರಿಗೂ ಅದನ್ನು ಭಾಗ ಮಾಡಿಕೊಡಬಲ್ಲೆಯಾ ಎಂದು ಶ್ರೀಕೃಷ್ಣ ಕೇಳಿದ. ಒಂದು ಕ್ಷಣವೂ ಯೋಚಿಸದೆ ಮಯೂರಧ್ವಜ ಸಮ್ಮತಿಸಿ ಕೂಡಲೇ ತನ್ನ ಮಗನಾದ ತಾಮ್ರಧ್ವಜನ ಮೂಲಕ ತನ್ನ ದೇಹವನ್ನು ಗರಗಸದಿಂದ ಕತ್ತರಿಸಿ 2 ಭಾಗ ಮಾಡಿಕೊಡುವಂತೆ ಹೇಳಿದ. ನಿರ್ವಿಕಾರನಾಗಿ ಶಾಂತ ಭಾವದಿಂದ ಮಯೂರಧ್ವಜ ತಾನು ಹೇಳಿದ್ದನ್ನು ಮಾಡಲು ಕುಳಿತ. ಆಗ ಶ್ರೀಕೃಷ್ಣನ ಮನಸ್ಸು ತುಂಬಿ ಬಂತು. ತನ್ನ ನಿಜ ರೂಪವನ್ನು ತೋರಿಸಿ ಮಯೂರಧ್ವಜನ ದಾನಶೀಲತ್ವವನ್ನು ಕೊಂಡಾಡಿದ. ಬಳಿಕ ಕುದುರೆಯನ್ನು ಬಿಡಿಸಿಕೊಂಡು ಪಾಂಡವರಿಗೆ ನೀಡಿದನು.